ಹಾಯ್ ಕರ್ಣ ಧಾರಾವಾಹಿಯ ಹಿಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ಕರ್ಣ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂದರೆ, ಇಲ್ಲಿ ಕರ್ಣ ಇದ್ದನು ಫೋನಲ್ಲಿ ಮಾತಾಡ್ತಾ ಖುಷಿಯಾಗಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ನಿಧಿ ಬರ್ತಾಳೆ. ಏನು ಸರ್ ಫುಲ್ ಖುಷಿಯಾಗಿದ್ದೀರಾ, ಸರಿ ಮಲ್ಕೊಳ್ಳಿ, ತುಂಬ ಟಯರ್ಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾಳೆ. ಅವಾಗ ಕರ್ಣ ಇದ್ದನು ನಿಧಿ ಮುಖನೇ ನೋಡ್ತಾ ನಿಂತಿರ್ಬೇಕಾದ್ರೆ, ಸರ್ ನಿಮಗೆ ಹೇಳಿದ್ದು ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿ ಹೊರಡ್ತಾಳೆ. ಅಷ್ಟೊತ್ತಿಗೆ ನಿಧಿ ಕೈನ ಕರ್ಣ ಹಿಡ್ಕೊತಾನೆ. ಅವಾಗ ಸರ್ ಕಾರಣ ಏನು ಕೈ ಹಿಡ್ಕೊಂಡಿರೋದಕ್ಕೆ ಅಂದಾಗ, ಏನು ಕಾರಣ ಇದ್ದರೆ ಮಾತ್ರ ನೀನು ಕೈ ಹಿಡಿಬೇಕಾ ಅಂತ ಅಂದ್ಬಿಟ್ಟು ಕರ್ಣ ಇದ್ದನು ನಿಧಿ ಕೈನ ಹಿಡಿದು ಎಳಿತಾನೆ. ಅವಾಗ ಸರ್ ಪ್ಲೀಸ್ ಯಾರಾದರೂ ನೋಡ್ಬಿಡ್ತಾರೆ ಸರ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾಳೆ. ಯಾರು ನೋಡಲ್ಲ, ಸುಮ್ಮನೆ ಇರು ನೀನು ಅಂದಾಗ, ಸರ್ ಏನು ಹೇಳಿ ಸರ್ ಅಂದಾಗ, ಸರಿ ನೀನು ಎಲ್ಲ ಯಾವ ನೋಡು ಸರ್ ಸರ್ ಅಂತಲೇ ಇರ್ತೀಯಲ್ಲ, ನಾವಿಬ್ಬರು ಗಂಡ ಹೆಂಡ್ತಿ, ಇವಾಗ ಅದು ಸರ್ ಅನ್ನೋದನ್ನ ಬಿಟ್ಟು ನಿನ್ನ ಗಂಡ ನಾನು ಮುದ್ದಾಗಿ ಏನಾದರೂ ನನಗೆ ಕರಿ ಅಂದ್ರೆ ಕಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ. ಹಾಗಾದರೆ ನನಗೆ ಏನು ಹೇಳಲಿ ಕರ್ಣ ಸರ್, ಸಾರಿ ಸರಿ ನಾನು ಇವಾಗ ಏನಂತ ಕರಿಬೇಕು ನೀವೇ ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾಳೆ. ಅವಾಗ ಕರ್ಣ ಇದ್ದನು ನಿನ್ನಿಷ್ಟ, ನಿನಗೇನು ನನ್ನನ್ನು ಪ್ರೀತಿಯಿಂದ ಕರಿಬೇಕು ಅನಿಸುತ್ತೋ ಅದನ್ನು ಕರಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ. ಅವಾಗ ನಿಧಿ ಇದ್ದಳು ಏನು ಹೇಳಬೇಕು ಅನ್ನೋದೇ ಗೊತ್ತಾಗದೆ ಯೋಚನೆ ಮಾಡ್ತಿರ್ತಾಳೆ. ಅಷ್ಟದ್ರಲ್ಲೇ ಸರಿ ನನಗೆ ಮುದ್ದು ಅಂದರೆ ನನ್ನ ಮದುವೆಗಿಂತ ಮುಂಚೆ ಆ ಟೆಡ್ಡಿ ಬೇರ್ನ ಇಟ್ಕೊಂಡು ಮುದ್ದು ಮುದ್ದು ಅಂತ ಅಂದ್ಬಿಟ್ಟು ಆ ಮುದ್ದು ತಕ್ಕ ನಾನು ಎಲ್ಲ ವಿಚಾರನೂ ಹೇಳ್ಕೊತಿದ್ದೆ. ಅದೇ ರೀತಿ ಇವಾಗ ಈ ಪೆದ್ದು ಮುದ್ದುನೇ ನನಗೆ ಸಿಕ್ಕಾಗಿದೆ. ಇನ್ನು ಇವರಿಗೆ ನಾನು ಮುದ್ದು ಅಂತ ಕರೆದ್ರೇ ಚಂದ ಅಂತ ಅಂದ್ಬಿಟ್ಟು ಸರ್ ಅಂದರೆ ಬೇಡ ಅಂದ್ರಲ್ಲ, ಸರಿ ನನಗಿವಾಗ ನಿಮಗೆ ಮುದ್ದು ಅಂತ ಕರಿತಿದ್ದೀನಿ ಅಂತ ಅಂದ್ಬಿಟ್ಟು ಪ್ಲೀಸ್ ಮುದ್ದು ಕೈ ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಏನಿದೆ ಮುದ್ದು ಅಂತ ಕರೆದ್ರ ಅಂದಾಗ, ಹೌದು ಕರ್ಣ ಸರ್, ನನ್ನ ಮದುವೆಗಿಂತ ಮುಂಚೆ ನನ್ನ ಹತ್ರ ಇರೋ ಟೆಡ್ಡಿ ಬೇರಿಗೆ ನಾನು ಅಂದರೆ ಡಾಕ್ಟರ್ ಥರ ಟ್ರೀಟ್ ಮಾಡ್ತಿದ್ದೆ. ನಿಮ್ಮ ಜೊತೆ ನನಗೇನು ಮಾತಾಡಬೇಕು ಅನಿಸ್ತಿತ್ತು ಅದನ್ನೆಲ್ಲ ಅರ್ಥಕ್ಕೆ ಮಾತಾಡ್ತಿದ್ದೆ, ಅದನ್ನು ಇಟ್ಕೊಂಡು ತಪ್ಕೊಂಡು ಮಲಗ್ತಿದ್ದೆ. ನನಗೆ ಅಂದರೆ ನಿಮ್ಮ ಮದುವೆಗಿಂತ ಮುಂಚೆ ಎಲ್ಲ ಆ ಟೆಡ್ಡಿ ಬೇರೆ ಆಗೋಗಿತ್ತು. ಆ ಟೆಡ್ಡಿ ಬೇರ್ ನಿಮ್ಮ ಹತ್ರ ಏನೇನು ಮಾತಾಡಬೇಕು ಅಂದ್ಕೊಂಡಿದ್ನೋ ಅದನ್ನೆಲ್ಲ ಆ ಟೆಡ್ಡಿ ಬೇರ್ ತಕ್ಕ ನಾನು ಮಾತಾಡ್ತಾ ಇದ್ದೆ. ಅದಕ್ಕೋಸ್ಕರ ಇವಾಗ ಟೆಡ್ಡಿ ಬೇರಿಲ್ಲ, ನೀವಿದ್ದೀರಾ, ಅದಕ್ಕೋಸ್ಕರ ನೀವೇ ಸಿಕ್ಕಾಗಿತ್ತೆ ಅಂದಮೇಲೆ ನಿಮಗೆ ನನ್ನ ಪ್ರೀತಿಯಿಂದ ಮುದ್ದು ಅಂತ ಕರಿತೀನಿ, ಕರಿಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಕರಿತಾಳೆ. ಸರಿ ಸರಿ ಮುದ್ದು ಅಂತ ಕರಿ, ನಾನು ನಿನಗೆ ಮುತ್ತು ಅಂತ ಕರಿತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ. ಅವಾಗ ಸರಿ ಆಯಿತು ಸರ್ ಅಂದಾಗ, ಸರಿ ನಿನ್ನ ಹತ್ರ ನಾನು ಒಂದು ಗುಡ್ ನ್ಯೂಸ್ನ ಹೇಳಬೇಕು ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾನೆ. ಸರ್ ಸಾರಿ ಮುದ್ದು ಗುಡ್ ನ್ಯೂಸಾ, ಏನು ಮುದ್ದು ಅಂತ ಅಂದ್ಬಿಟ್ಟು ಕೇಳಿದಾಗ, ಅಂದರೆ ನಾನು ಸಾಲ ಆಗಿತ್ತಲ್ಲ ಆ ಲೋನು ಕ್ಲಿಯರ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಏನೋ ಲೋನ್ ಕ್ಲಿಯರ್ ಆಯಿತಾ, ಹೇಗೆ ಸರ್ ಇದೆಲ್ಲ ಅಂದಾಗ, ಹೌದು ಕೆಲವೊಂದು ಪ್ರಾಪರ್ಟಿ ಮೇಲೆ ನಾನು ಲೋನ್ನ ತೊಗೊಂಡಿದ್ನಲ್ಲ ಅದೆಲ್ಲ ಕ್ಲಿಯರ್ ಆಯಿತು, ಎಲ್ಲದು ಸೊಲ್ಯೂಷನ್ ಸಿಕ್ಕಾಯಿತು, ಎಲ್ಲ ಸಮಸ್ಯೆನೂ ಬಗೆಹರಿತು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ. ಹೌದು ಸರ್, ಹೇಗೋ ಆದಷ್ಟು ಬೇಗ ಆಯ್ತಲ್ಲ, ಸಮಸ್ಯೆಯಿಂದ ಬಗೆಹರಿದು ನೀವು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾಳೆ. ಹೇಗೋ ಆದಷ್ಟು ಬೇಗ ಈ ಸಮಸ್ಯೆ ಎಲ್ಲ ಬಗೆಹರಿದು ನಾನು ಒಂದು ಒಳ್ಳೆ ಕೆಲಸ ಕೈ ಹಾಕಬೇಕು ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಳ್ಳೆ ಕೆಲಸನ ಏನದು ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಕೇಳಿದಾಗ, ಆ ಒಳ್ಳೆ ಕೆಲಸ ಏನಂದರೆ ನಿಮ್ಮ ತಂದೆ ತಾಯಿ ಸಾವಿಗೆ ಕಾರಣ ಯಾರು ಅಂತ ನಾನು ಹುಡುಕ್ಲೇಬೇಕು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲೇಬೇಕು, ನಾನು ಯಾವುದೇ ಕಾರಣಕ್ಕೂ ಅದನ್ನು ಹಾಗೆ ಬಿಡಲ್ಲ, ಅದ್ರ ಹಿಂದೆ ಏನೇನಿದೆ ಅಂತ ಅಂದ್ಬಿಟ್ಟು ತಿಳ್ಕೊತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ. ಅವಾಗ ಸರ್ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಾ, ನೀವು ಅಂದ್ಕೊಂಡಿದ್ದನ್ನು ಮಾಡ್ತೀರ ಅನ್ನೋದು ಗೊತ್ತು, ಅದಕ್ಕೋಸ್ಕರ ಇವತ್ತಲ್ಲ ನಾಳೆ ನೀವು ನನ್ನ ತಂದೆ ತಾಯಿ ಸಾವಿಗೆ ಕಾರಣ ಅದನ್ನು ಹುಡುಕ್ತೀರಾ ಅನ್ನೋದು ಭರವಸೆಯಿಂದ ನಾನು ಸುಮ್ಮನೆ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾಳೆ. ನಿಧಿ ನಾನು ಇರೋ ತನಕ ನೀನು ಯಾವಾಗಲೂ ಖುಷಿಯಾಗಿರಬೇಕು, ಹಾಗೆ ನೀನು ಇರೋ ತನಕ ನಾನು ಸಹಿತ ಇದೇ ರೀತಿ ನೆಮ್ಮದಿಯಾಗಿರ್ತೀನಿ, ನಾವಿಬ್ಬರು ಯಾವಾಗಲೂ ಹೀಗೆ ಇರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ನಿಧಿ ನೋಡ್ಕೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ. ಇಲ್ಲಿ ನೋಡಿದ್ರೆ ಸಂಜಯ್ ರೂಮಿಗೆ ಬಂದಿರಲ್ಲ, ಆದರೆ ರಿಯಾ ಒಳಗಡೆನೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಂದರೆ ಅಯ್ಯೋ ದೇವ್ರೆ, ಈ ಸಂಜಯ್ ನನಗೇನು ಮಾಡ್ತಾನೋ, ಇವನು ಒಪ್ಕೊಳ್ತಾನೋ ಇಲ್ಲೋ ಅನ್ನೋ ಬೇಜಾರಲ್ಲಿ ಅವಳು ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಸಂಜಯ್ ಬರ್ತಾನೆ. ಸಂಜಯ್ನ ನೋಡಿ ರಿಯಾ ಎದ್ದೊಳ್ತಾಳೆ. ಅಯ್ಯೋ ಬೇಡ, ಇಷ್ಟೊಂದು ರೆಸ್ಪೆಕ್ಟ್ನ ನೀನು ನನಗೆ ಕೊಡೋ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಿಯಾಗೆ ಹೇಳ್ತಾನೆ. ಅವಾಗ ಸರಿ ನನ್ನ ರೂಮ್ ಒಳಗಡೆ ಒಂದು ಸೊಳ್ಳೆನೂ ಸಹಿತ ನನ್ನ ಪರ್ಮಿಷನ್ ಇಲ್ಲದೆ ಒಳಗಡೆ ಬರಲ್ಲ, ಅಂಥದ್ರಲ್ಲಿ ನೀನು ಹೇಗೆ ಬಂದೆ? ಅಲ್ಲ ಕಣೆ, ಆ ಕರ್ಣ ಮಾತು ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲ. ನನ್ನ ಜೀವನ ಎಲ್ಲ ಹಾಳಾಗಿದ್ದು, ನಿನ್ನ ಜೀವನ ನಾನು ಹಾಳು ಮಾಡಲಿಲ್ಲ ಅಂದರೆ ಕೇಳು, ಇನ್ನು ಮುಂದೆ ನಿನ್ನ ಜೀವನ ಅಂದರೆ ಒಳ್ಳೇದಲ್ಲ ಕೆಟ್ಟದು, ನರಕ ನೋಡ್ಬಿಡ್ತೀನಿ ಅಂದಮೇಲೆ ನನ್ನ ಜೊತೆ ಬಂದು ಅಲ್ಲ ಏನೆಲ್ಲ ಮಾಡಿಬಿಟ್ರಲ್ಲ, ನನ್ನ ಲೈಫ್ನೇ ಹಾಳು ಮಾಡಿಬಿಟ್ಟಲ್ಲ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಸಂಜಯ್ ಬೈತಾನೆ. ಆದರೆ ಇಲ್ಲಿ ರಿಯಾ ಇದ್ದಳು, ಸಂಜಯ್ ನೀನು ತಾನೇ ನನ್ನನ್ನು ಇಷ್ಟಪಟ್ಟಿದ್ದು, ನೀನು ಇಷ್ಟಪಟ್ಟಕ್ಕೆ ತಾನೇ ನಾನು ನಿನ್ನನ್ನು ಇಷ್ಟಪಟ್ಟಿದ್ದು, ಇವಾಗ ಏನಾಯಿತು ಆಗಿದ್ದನ್ನೆಲ್ಲ ಮರ್ತು ಬಿಡು ಪ್ಲೀಸ್, ಇವಾಗ ನೀನು ನನ್ನ ಗಂಡ ಕಣೋ, ನಾನು ತಾಳಿ ಕಟ್ಟಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಏನೋ ಆಟ್ಫಾಲ್ ಒಂದು ಎಳೆ ದಾರ ಕಟ್ಟಿದ ಗುಟ್ಟಿಗೆ ನಿನ್ನ ನನ್ನ ಗಂಡ ಆಗೋದ್ನ, ಏನು ಮುಹೂರ್ತ ನೋಡಿಕೊಂಡು ಶಾಸ್ತ್ರ ಹಾಕಿ ದೊಡ್ಡ ಛತ್ರದಲ್ಲಿ ಮದುವೆ ಆಗಿರೋ ಥರ ನಾಟಕ ಆಡ್ತಿದ್ದಾಳೆ, ಈ ಕಾಲ ಗುಣ ನೋಡಿ ಏನೋ ಮದುವೆ ಅದೇನೆ ಏಯ್ ಅಂತ ಅಂದ್ಬಿಟ್ಟು ಇಲ್ಲಿ ಸಂಜಯ್ ಬೈತಾನೆ. ಪ್ಲೀಸ್ ಸಂಜಯ್ ಆ ಥರ ಎಲ್ಲ ಮಾತಾಡ್ಬೇಡ, ಇವಾಗ ಆಲ್ರೆಡಿ ನಮ್ಮಿಬ್ಬರದು ಮದುವೆ ಆಗಿದೆ ಅಂದಾಗ, ಏಯ್ ಅದನ್ನೆಲ್ಲ ನಾನು ಇದ್ರೆ ಹೇಳಲೇಬೇಡ ನೋಡು, ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ಈ ತಾಳಿ ಇರೋದಕ್ಕೆ ಎಲ್ಲ ನೀನು ಮದುವೆ ಅಂತಿರೋದು, ಈ ತಾಳಿನೇ ಕಿತ್ತು ಬಿಸಾಕ್ತೀನಿ ಅಂತ ಅಂದ್ಬಿಟ್ಟು ಕೈಯಲ್ಲಿದ್ದ ಅವಳು ಕೊಳ್ಳಲಿದ್ದ ಅರ್ಶಿನ ಕಂಬ ದಾರನ ಕೀಳಕ್ಕೆ ಹೋಗ್ತಾನೆ. ಪ್ಲೀಸ್ ಸಂಜಯ್ ಇದನ್ನೆಲ್ಲ ಮುಟ್ಬೇಡ ಸಂಜಯ್, ಕೀಳೋ ಪ್ರಯತ್ನ
ಮಾಡಬಾರ್ದು ಸಂಜಯ್ ಅಂದ. ಅಲ್ಲಿಗೆ ಎಮೋಷನಲ್ ಅಲ್ಲ ಕಣೆ, ನಿನ್ಗೆ ಯಾರೇ ಒಳಗಡೆ ಬರೋಕ್ಕೆ ಹೇಳಿದ್ದು ಅಂತ ಅಂದ್ಬಿಟ್ಟು ಸಂಜಯ್ ಕೇಳ್ತಾನೆ. ಅಯ್ಯೋ ಅಜ್ಜಿ ಅತ್ತೆನೇ ಹೇಳಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ರಿಯಾ ಹೇಳ್ತಾಳೆ. ಅಯ್ಯೋ ಬಂದು ಏನು ಒಂದು ದಿವಸನೂ ಆಗಿಲ್ಲ, ಅಲ್ಲಿ ಸೆಂಟಿಮೆಂಟು, ಅಲ್ಲಿ ಅತ್ತೆ ಅಜ್ಜಿ, ಆಹಾ ಏನಿದೆಯಾ ಅಂದರೆ ನೀನು ನನ್ನ ರೂಮಲ್ಲಿ ಒಂದು ಕ್ಷಣ ನೀನು ಇರ್ಕೂಡ್ದು ಬಾರೆ ಅಂತ ಅಂದ್ಬಿಟ್ಟು ಅವಳನ್ನ ಎಳ್ಕೊಂಡು ಹೊರಗಡೆ ತಂದು ಬಿಸಾಕಿ ಹೋಗ್ತಾನೆ. ಅಕ್ಕಿ ಹೊರಗಡೆನೆ ಕೂತ್ಕೊಂಡು ರಿಯಾ ಇದ್ದಳು ಸಖತ್ ಬೇಜಾರು ಮಾಡ್ಕೊತಾಳೆ. ಅಂದರೆ ತನ್ನ ಪ್ರೀತಿ ಬಗ್ಗೆ ಅಲ್ಲ ಇವ್ನು ಮಾತಾಡೋದೆಲ್ಲ ಹೇಗೈತಲ್ಲ, ನನ್ನ ಜೀವನನೇ ಹಾಳಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಅಂದರೆ ಅಲ್ಲೇ ಆಚೆಗಡೆ ಇದ್ದ ಸೋಫಾ ಸೆಟ್ ಮೇಲೆ ಮಲ್ಕೊತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಕರ್ಣ ನಿಧಿ ಬರ್ತಾರೆ. ನಿಧಿ ಇದ್ದಳು. ಅಯ್ಯೋ ರಿಯಾ ನೀನು ಯಾಕಿಲ್ಲ ಆಚೆ ಮಲಗಿದೀಯಾ, ಹೋಗು ಸಂಜಯ್ ರೂಮಲ್ಲಿ ಮಲಗೋದು ಬಿಟ್ಟು ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾಳೆ. ಇಲ್ಲ ನಾನು ಮಲ್ಗೋಕೆ ಅಂತ ರೂಮಲ್ಲೇ ಇದ್ದೆ, ಆದರೆ ಸಂಜಯ್ ತುಂಬ ಕೋಪದಿಂದ ನನ್ನ ಆಚೆ ಕಳಿಸ್ಬಿಟ್ಟ ಅಂತ ಅಂದ್ಬಿಟ್ಟು ಇಲ್ಲಿ ರಿಯಾ ಹೇಳ್ತಾಳೆ. ಏನೋ ಆಚೆ ಕಳಿಸ್ಬಿಟ್ನಾ ಅಂದಾಗ ಹೌದು ಅಂದಾಗ ಏನೋ ಆಗೋಗಿದೆ, ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನೀನು ಆಯಿತಾ, ಸ್ವಲ್ಪ ದಿವಸ ಅಂದರೆ ನಿನ್ನ ಪ್ರೀತಿನೆಲ್ಲ ಒಂತಾಗ ತೋರಿಸ್ಕೊಂಡ್ರೆ ಅವನು ಆದಷ್ಟು ಬೇಗ ಅಂದರೆ ಹಳೆದನ್ನೆಲ್ಲ ಮರೆತು ನಿನ್ನ ಜೊತೆ ಜೀವನ ಮಾಡೋದಕ್ಕೆ ಒಪ್ಕೊಂತಾನೆ. ನಿನ್ನಂಥ ಒಳ್ಳೆ ಹುಡುಗಿನ ಅವನು ಅಂದರೆ ಹಾಳು ಮಾಡ್ಕೊಳಕ್ಕೆ ಹೋಗಲ್ಲ ಅವನು, ಪ್ಲೀಸ್ ಅವನು ಅರ್ಥ ಮಾಡ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಇದೆಲ್ಲ ಬಿಟ್ಟಾಕಿ ಇದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ನಲ್ಲ, ನನ್ನಿಂದನೇ ನಿಮಗೆಲ್ಲರಿಗೂ ತೊಂದರೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಯ್ಯೋ ನಿನ್ನಿಂದ ಏನೂ ತೊಂದರೆ ಇಲ್ಲ, ಇದಕ್ಕೆಲ್ಲ ನಮ್ಮನೆ ತಾನೇ ಹಾಳಾಗಿರೋದು, ನಮ್ಮನೆ ತಾನೇ ತಪ್ಪು ಮಾಡಿ ಸಂಜಯ್ ತಪ್ಪು ಮಾಡಿದ್ರಿಂದ ತಾನೇ ಇದೆಲ್ಲ ಆಗಿದ್ದು, ನೀನು ಯಾಕೆ ಈ ಥರ ಪಡ್ತೀಯ, ಅವನು ಏನೇ ಮಾಡಿದ್ರು ನಿನ್ನ ಜೊತೆ ನಾವೇ ಇರ್ತೀವಿ, ನಿಮ್ಮಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನಮ್ಮದು ಅಂತ ಅಂದ್ಬಿಟ್ಟು ಇಲ್ಲಿ ಕರುಣಾನಿಧಿ ಹೇಳ್ತಾರೆ. ಸರಿ ನೀನು ಇಲ್ಲಿ ಮಲ್ಕೊಂಡ್ರೆ ಸರಿ ಇಲ್ಲ, ಮೊದಲೇ ನೀನು ಪ್ರೆಗ್ನೆಂಟ್ ಇದೆಯಾ, ಅದಕ್ಕೋಸ್ಕರ ಪ್ಲೀಸ್ ನಮ್ಮ ರೂಮಲ್ಲೇ ಹೋಗಿ ಮಲ್ಗೋಗು ಅಂತ ಅಂದ್ಬಿಟ್ಟು ಇಲ್ಲಿ ಕರುಣ ಹೇಳ್ತಾನೆ. ಅವಾಗ ನಿಧಿ ಓಕೆನಾ ಅಂದಾಗ ಅಯ್ಯೋ ಸರ್ ನೀವೇನು ಹೇಳ್ತೀರಾ ಅದು ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾಳೆ. ಅವಾಗ ಸರ್ ಬೇಡ ಸರ್ ನನ್ನ ಹತ್ರ ನಿಮ್ಮ ರೂಮಲ್ಲಿ ಮಲ್ಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಿಯಾ ತುಂಬಾ ಒತ್ತಾಯ ಮಾಡ್ತಾಳೆ. ಅವಾಗ ಸರಿ ಗೆಸ್ಟ್ ರೂಮ್ ಇದೆ ಅಲ್ಲಾದರೂ ಮಲ್ಕೋ ಅಂತ ಅಂದ್ಬಿಟ್ಟು ಇಲ್ಲಿ ಕರುಣ ಹಾಗೆ ನಿಧಿ ಹೇಳ್ತಾರೆ. ಸರಿ ಆಯಿತು ಸರ್ ನಾನು ಅಲ್ಲೇ ಮಲ್ಕೊತೀನಿ ಅಂತ ಅಂದ್ಬಿಟ್ಟು ಸರಿ ನಿಧಿ ಅವರೇ ಅಂದರೆ ರಿಯಾನ ರೂಮಿಗೆ ಕರ್ಕೊಂಡೋಗಿ ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಹಾಗೆ ಇವರಿಗೆ ಟಾಬ್ಲೆಟು ಮಾತ್ರ ಎಲ್ಲ ಕಂಟಿನ್ಯೂಸ್ ಕೊಡಬೇಕಿಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಇದ್ದಳು ರಿಯಾನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ಸರಿ ರಿಯಾ ಪ್ಲೀಸ್ ದಯವಿಟ್ಟು ನೋಡು ಆಗಿದ್ದೆಲ್ಲ ಮರ್ತ್ಬಿಡು ಆಯಿತಾ, ಇನ್ನು ಮುಂದೆ ಅವನಿಗೊಂದು ಒಳ್ಳೆ ಪ್ರೀತಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡು, ಅವನು ಹಳೆದನ್ನೆಲ್ಲ ಮರೆತು ನಿನ್ನ ಜೊತೆ ಹೊಸ ಜೀವನನ ಸ್ಟಾರ್ಟ್ ಮಾಡ್ತಾನೆ ಆಯಿತಾ, ಪ್ಲೀಸ್ ಅನುಸರಿಸ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸರಿ ಆಯಿತು ಅಕ್ಕ ಅಂದಾಗ ಪ್ಲೀಸ್ ಆದಷ್ಟು ಟೆನ್ಷನ್ ಮಾಡೋದನ್ನು ಬಿಟ್ಟು ನಿನ್ನ ಹೊಟ್ಟೆಲಿ ಮಗು ಇದೆ ಪ್ಲೀಸ್ ನೆಮ್ಮದಿಯಾಗಿ ನಿದ್ದೆ ಮಾಡು ಅಂತ ಅಂದ್ಬಿಟ್ಟು ನಿಧಿ ಹೇಳಿ ರಿಯಾನಲ್ಲಿ ಮಲಗಿಸ್ಬಿಟ್ಟು ಹೊರಗಡೆ ಬರ್ತಾಳೆ. ಅವಾಗ ಸರಿ ಬನ್ನಿ ಸರ್ ಕರ್ಣ ಸರ್ ಏನು ಯೋಚನೆ ಮಾಡ್ತಾ ಇದ್ದೀರಾ, ಪ್ಲೀಸ್ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ನಿಧಿ ಬಂದು ಕರ್ಣನಿಗೆ ಕರೀತಾರೆ. ಅವಾಗ ಸರಿ ಆಯಿತು ನಿಧಿ ಅವರೇ ಏನೂ ಇಲ್ಲ, ಆದರೆ ನೀವು ರಿಯಾನ್ ಜೊತೆಗಿದ್ರೇ ಚೆನ್ನಾಗಿರುತ್ತೆ, ಅವರು ಯಾಕೆಂದರೆ ಮತ್ತೆ ಅದೇ ಟೆನ್ಷನ್ ಮಾಡ್ಕೊತಿರ್ತಾರೆ, ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನೀವು ಅವ್ರ ಜೊತೆ ಇದ್ದರೆ ಅದನ್ನು ಮರೆಸಿ ಅವ್ರನ್ನ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ. ಹೌದು ಸರ್ ಆಯಿತು ನಾನು ಸರಿ ಅಲ್ಲೇ ಹೋಗಿ ಮಲ್ಕೊತೀನಿ, ನೀವು ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಕರ್ಣನಿಗೆ ಹೇಳಿ ಹೊರಡ್ತಾರೆ. ಇನ್ನೇನು ಮಲಗಿ ಎದ್ದಷ್ಟೇ ನಿಧಿ ಹಾಗೆ ಕರ್ಣ ಇದ್ದರು ಹೇಗಾದರೂ ಮಾಡಿ ಅಮ್ಮನ ಡ್ರೈವಿಂಗ್ ಕ್ಲಾಸಿಗೆ ಕಳಿಸ್ಬೇಕು, ಇಷ್ಟೊತ್ತಾದರೂ ಬಂದಿಲ್ಲಲ್ಲ ಅಮ್ಮ ಇನ್ನೂ ಎದ್ದಿಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಯೋಚನೆ ಮಾಡ್ತಿರ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾಳೆ. ಅವಾಗ ಎಲ್ಲಿದ್ದೀರಾ ಅಮ್ಮ, ನೀವು ಸ್ವಲ್ಪ ಅರ್ಜೆಂಟಾಗಿ ಆಚೆ ಬನ್ನಿ ಅಂತ ಅಂದ್ಬಿಟ್ಟು ನಿಧಿ ಕರೀತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಮಾಲತಿ ಇದ್ದಳು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದ್ಬಿಟ್ಟು ಏನಕ್ಕೆ ನಿಧಿ ಇಷ್ಟು ಅರ್ಜೆಂಟಾಗಿ ಕರೆದೆ, ಏನಾಯಿತು ಅಂತ ಅಂದ್ಬಿಟ್ಟು ಕರೆದಾಗ ಟೈಮ್ ಎಷ್ಟು ಅಮ್ಮ ಇವಾಗ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅಯ್ಯೋ 6 ಗಂಟೆ ಆಗಿದೆ, ಸರಿ ನೀವು ಎಲ್ಲಿ ಹೋಗಬೇಕು, ಅದು ಅಂದರೆ ಟ್ರೈನಿಂಗ್ ಎಷ್ಟೊತ್ತಿಗೆ ಹೋಗಬೇಕು ಅಂತ ಇದ್ದೀರಾ ಅಂದರೆ ಡ್ರೈವಿಂಗ್ ಕ್ಲಾಸಿಗೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅವಾಗ ಅಯ್ಯೋ ಹೌದಲ್ಲ ಮರ್ತೇ ಬಿಟ್ಟಿದ್ದೀನಿ ಅಂದಾಗ ಸರಿ ಅದನ್ನೆಲ್ಲ ಬಿಟ್ಟಾಕಿ, ರಾತ್ರಿ ನೋಡಿದ್ರೆ ಅಷ್ಟೊಂದು ರಾದಂತಾಗಿದೆ, ಇವಾಗ ಮತ್ತೆ ನಾನು ಇದಕ್ಕೆ ಹೋಗೋದು ಸುಮ್ಮನೆ ಸಮಸ್ಯೆ ಇದೆಲ್ಲ ಬೇಡ ಸುಮ್ಕಿರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಅಯ್ಯೋ ಅಮ್ಮ ಆ ಥರ ಅಂದ್ಕೊಂಡು ಕೂತ್ರೆ ಯಾವುದಾಗಲ್ಲ, ಇವಾಗ ಅಪ್ಪ ಆಲ್ರೆಡಿ ಮಲಗಿದ್ದಾರೆ, ಪ್ಲೀಸ್ ಅವ್ರು ಎದ್ದೇಳೋದ್ರೊಳಗಡೆ ನೀವು ಆದಷ್ಟು ಬೇಗ ರೆಡಿಯಾಗಿ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಸರ್ ಸಹಿತ ಬಂದು ಹೇಳ್ತಾನೆ. ಅವಾಗ ಸರಿ ಆಯಿತು ನೀವು ಹತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಹೋಗಿ ಅಂದರೆ ಒಳಗಡೆ ಹೋಗಿ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಇನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ಚಂದ್ರಿಕಾ ಇದ್ದಳು ಅದನ್ನೆಲ್ಲ ನೋಡ್ತಿರ್ತಾಳೆ. ಅಲ್ಲ ಇವ್ರು ಏನೋ ಮಾಡ್ತಿದ್ದಾರಲ್ಲ, ಇವರು ಡೈಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವರು ನನ್ನ ಕಣ್ಣು ಮರೆಸಿ ಎಲ್ಲಿಗೆ ಹೋಗ್ತಿದ್ದಾರೆ ಅದನ್ನು ತಿಳ್ಕೊಳ್ಳೇಬೇಕು, ಇವ್ರು ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನೋಡಲೇಬೇಕು ಅಂತ ಅಂದ್ಬಿಟ್ಟು ಚಂದ್ರಿಕಾ ಇದ್ದಳು ಹೊರಗಡೆ ನಿಂತ್ಕೊಂಡು ಅಂದರೆ ನಿಧಿ ಹಾಗೆ ಕರ್ಣ ಹಾಗೆ ಮಾಲತಿ ಎಲ್ಲಿ ಹೋಗ್ತಾರೆ ಅಂತ ತಿಳ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಆಚೆನೆ ಕಾಯ್ತಿರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಮಾಲತಿ ಇದ್ದಳು ಡ್ರೆಸ್ನ ಹಾಕ್ಕೊಂಡು ಹೊರಗಡೆ ಬರ್ತಾಳೆ. ಅದನ್ನು ನೋಡಿ ಓಹೋ ಇವರೆಲ್ಲ ಸೇರ್ಕೊಂಡು ನನ್ನ ಕಣ್ಣಿಗೆ ಮಣ್ಣೇರಿಸ್ತಾ ಇದ್ದೀರಲ್ಲ ದೇವಸ್ಥಾನಕ್ಕೆ ಅಂತಂದರೆ, ಓಹೋ ತಾಯಿನ ಇವನು ಟ್ರೈನಿಂಗ್ ಅಂದರೆ ಡ್ರೈವಿಂಗಲ್ಲಿ ನೋಡಬೇಕು, ಇಲ್ಲಿ ಸೊಸೆಗೆ ಅಮ್ಮ ಅಂದರೆ ಅತ್ತೆನ ಮಾಡ್ರನ್ನಾಗಿ ಮಾಡಬೇಕು, ಮಾಡ್ತೇನೆ ಇರು ನಿಮಗೆ ಇವತ್ತು ಐತೆ, ಇವತ್ತು ನಿಮಗೊಂದು ಗತಿ ಕಾಣಿಸಿಲ್ಲ ಅಂದರೆ ನೋಡಿರಿ, ಹೋಗು ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಾ ಇದೆಯಾ ನಿನಗೊಂದು ಗತಿ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಇದ್ದಳು ಮನಸ್ಸಲ್ಲಿ ಅನ್ಕೊತಿರ್ತಾಳೆ. ಸರಿ ಸರ್ ನಾನು ಬರ್ತೀನಿ ಟೈಮ್ ಆಗುತ್ತೆ, ಅಮ್ಮನ
ಡ್ರೈವಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಆದಷ್ಟು ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು ನಿಧಿ ಅಲ್ಲಿಂದ ಹೇಳಿ ಅಂದರೆ ಮಾಲತಿನ ಕರ್ಕೊಂಡು ಡ್ರೈವಿಂಗ್ ಕ್ಲಾಸಿಗೆ ಹೊರಡ್ತಾಳೆ. ಇನ್ನು ಇಲ್ಲಿ ಚಂದ್ರಿಕಾ ಇದ್ದಳು ಅಂದರೆ ಇದನ್ನೆಲ್ಲ ನೋಡ್ತಾ ನಿಂತಿದ್ದಳು. ಇವ್ರಿಗೊಂದು ಗತಿ ಕಾಣಿಸ್ಲೇಬೇಕು, ಇವ್ರಿಗೊಂದು ಗತಿ ಮುಡಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಮೇಶ್ ತಕ್ಕ ಹೇಳ್ತಾಳೆ. ಅಥವಾ ಇವಳು ಹೇಗಾದರೂ ಮಾಡಿ ಅಂದರೆ ಡ್ರೈವಿಂಗ್ ಕ್ಲಾಸ್ನ ನಿಲ್ಲಿಸ್ಬೇಕು, ಇವಳು ಡ್ರೈವಿಂಗ್ ಮಾಡೋದನ್ನು ಕಲಿಬಾರ್ದು ಅಂತ ಅಂದ್ಬಿಟ್ಟು ಏನಾದರೂ ಒಂದು ಕಿತಾಪತಿನ ಮಾಡ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.